ಎಲ್ರಿಗೂ ನಮಸ್ಕಾರ. ನೋಡಿ, ಆರ್ ಆರ್ ನಗರ ಒಳ್ಳೆ ಪ್ರಾಮಿನೆಂಟ್ ಏರಿಯಾದಲ್ಲಿ ಒಂದು 30-40 ನಾರ್ತ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಅಲ್ಲಿ ಮೇನ್ ಡೋರ್ ಇದೆ. ಬನ್ನಿ ನೋಡೋಣ. ಮನೆ ತುಂಬಾ ಲ್ಯಾವಿಶ್ ಆಗಿದೆ, ಒಳ್ಳೆ ಪ್ರಾಮಿನೆಂಟ್ ಏರಿಯಾದಲ್ಲಿದೆ. ಆರ್ ಆರ್ ನಗರ ಸೂಪರ್ ಲೊಕೇಶನ್ ಅಲ್ಲಿದೆ. ನಾನು ಇವಾಗ ಫಸ್ಟ್ ಫ್ಲೋರಲ್ಲಿ ಮೇನ್ ಡೋರ್ ಎದುರುಗಡೆ ಇದ್ದೀನಿ. ಈಸ್ಟ್ ಫೇಸಿಂಗ್ ಅಲ್ಲಿ ಮೇನ್ ಡೋರ್ ಇದೆ. ನಿಮಗೆ ನೋಡ್ತಾ ಇರ್ಬೋದು, ವಾಲ್ ಕ್ಲಾಡಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. 30-40 ನಾರ್ತ್ ಫೇಸಿಂಗ್ ಅಲ್ಲಿ ಸೈಟ್ ಇದೆ. ಮೇನ್ ಡೋರು ಈಸ್ಟ್ ಫೇಸಿಂಗ್ ಅಲ್ಲಿ ಇಟ್ಟಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಫಸ್ಟ್ ಫ್ಲೋರ್ ಇಂದ ಮನೆ ನೋಡೋಣ. ಮನೆ ತುಂಬಾ ಲ್ಯಾವಿಶ್ ಆಗಿದೆ, ಲಕ್ಸುರಿಯಸ್ ಆಗಿದೆ. ಸಾಲಿಡ್ ಟೀಕ್ವುಡ್ ಮೇನ್ ಡೋರ್ ಇದು. ಸೊ ನಾನಿವಾಗ ಲಿವಿಂಗ್ ಹಾಲ್ಗೆ ಎಂಟ್ರಿ ಆಗಿದ್ದೀನಿ. ಲಿವಿಂಗ್ ಹಾಲ್ ಎಂಟ್ರಿ ಆಗಿದ ತಕ್ಷಣ ನೀವು ನೋಡ್ತಾ ಇರ್ಬೋದು, ಸ್ಪೇಸಿಯಸ್ ಆಗಿ ಲಿವಿಂಗ್ ಹಾಲ್ ಇದೆ. ಲಕ್ಸುರಿಯಸ್ ಆಗಿ ಸೀಲಿಂಗ್ ವರ್ಕ್ ಮಾಡಿದ್ದಾರೆ. ಬ್ಯೂಟಿಫುಲ್ ಟಿವಿ ಕ್ಯಾಬಿನೆಟ್. ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಡೋರ್ಸು, ವಿಂಡೋಸು, ವಿಂಡೋ ಶಟರ್ಸು, ವಾಸ್ಕಲ್ಲು ಎಲ್ಲ ನಿಮಗೆ ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಇಟಾಲಿಯನ್ ಮಾರ್ಬಲ್ ಅಲ್ಲಿ ಕೂಡ ಈ ತರ ಏನೋ ಬಾರ್ಡರ್ ಎಲ್ಲ ಡಿಸೈನ್ ಮಾಡಿದ್ದಾರೆ. ಫ್ಲೋರಿಂಗ್ ಅಲ್ಲಿ ಇಟಾಲಿಯನ್ ಮಾರ್ಬಲ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಸೊ ಕ್ರಾಸ್ ವೆಂಟಿಲೇಷನ್ಗೆ ಎರಡು ಸೈಡ್ ನಿಮಗೆ ವಿಂಡೋ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ. ಸೊ ಹೀಗೆ ಮುಂದೆ ಹೋದರೆ ಲಿವಿಂಗ್ ಹಾಲಿಂದ ಆರ್ಚು. ಸೊ ಟಿವಿ ಕ್ಯಾಬಿನೆಟ್ ಆಗಲೇ ತೋರಿಸ್ದಾಗೆ ಪಕ್ಕದಲ್ಲಿ ನಿಮಗೆ ಒಂದು ಬ್ಯೂಟಿಫುಲ್ ಪೂಜಾ ರೂಮು, ತುಂಬ ಲ್ಯಾವಿಶ್ ಆಗಿದೆ. ನೋಡ್ತಾ ಇರ್ಬೋದು, ಮೆಟಲಲ್ಲಿ ವರ್ಕ್ ಮಾಡಿರತಕ್ಕಂಥದ್ದು ಆರ್ಚ್, ಕೆಳಗಡೆ ಕಳಶ. ಓಕೆ, ಸೊ ನಾನಿವಾಗ ಪೂಜಾ ರೂಮ್ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲೂ ಕೂಡ ನಿಮಗೆ ಫುಲ್ ವೈಟ್ ಕಲರ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಪೂಜಾ ರೂಮಲ್ಲಿ ಸೀಲಿಂಗ್ ವರ್ಕ್. ಸೊ ಆಲ್ ದ ರೂಮ್ ವೈಟ್ ಕಲರೇ ಯೂಸ್ ಮಾಡಿದ್ದಾರೆ ಮಾರ್ಬಲ್. ತುಂಬಾ ಲ್ಯಾವಿಶ್ ಆಗಿದೆ ಮನೆ ಮಾತ್ರ. ಸೊ ಹಾಗೆ ಮುಂದೆ ಹೋದ್ರೆ ನೀವು ಪೂಜಾ ರೂಮ್ ಪಕ್ಕದಲ್ಲಿ ಲಿಫ್ಟ್ ಏರಿಯಾ. ಇವನ್ ನೋಡಿ, ಇಲ್ಲೂ ಕೂಡ ನಿಮಗೆ ವುಡನ್ ಸೀಲಿಂಗ್ ವರ್ಕ್ ಮಾಡಿದ್ದಾರೆ. ಈ ಕಿಚನ್ ಸೈಡ್ ಇಂದ ನಾನು ನಿಮಗೆ ಲಿವಿಂಗ್ ಹಾಲ್ ತೋರಿಸ್ತಾ ಇದ್ದೀನಿ. ಈ ಆರ್ಚ್ ಪಕ್ಕದಲ್ಲಿ ನಿಮಗೆ ಸ್ಟೇರ್ ಕೇಸ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಫ್ಲೋರ್ ಹೋಗೋದಕ್ಕೆ ಪಕ್ಕದಲ್ಲಿ ಒಂದು ಸ್ಪೇಸ್ ಇದೆ. ಇದನ್ನ ನೀವು ಡೈನಿಂಗ್ ಹಾಲ್ ಆಗಿ ಯೂಸ್ ಮಾಡ್ಕೋಬಹುದು. ಬನ್ನಿ ನಾವಿವಾಗ ನೋಡಿ, ಇಲ್ಲೂ ಕೂಡ ನಿಮಗೆ ಮಾರ್ಬಲ್ ಅಲ್ಲಿ ಡಿಸೈನ್ ವರ್ಕ್ ಮಾಡಿದ್ದಾರೆ ಫ್ಲೋರಿಂಗ್ ಅಲ್ಲಿ. ಈ ಸೈಡ್ ನಿಮ್ಗೊಂದು ರೂಮ್ ಬರುತ್ತೆ. ರೂಮ್ ಆಮೇಲೆ ನೋಡೋಣ. ಬನ್ನಿ ನಾವಿವಾಗ ಕಿಚನ್ ಸೈಡ್ ಹೋಗೋಣ. ಇಲ್ಲಿ ಗ್ರೇ ಕಲರ್ ಯೂಸ್ ಮಾಡಿದ್ದಾರೆ, ಅಕ್ರೆಲಿಕ್ ಶೀಟು. ಮಾಡ್ಯುಲರ್ ಕಿಚನ್ ನೋಡ್ತಾ ಇರ್ಬೋದು. ಮೇಲ್ಗಡೆ ಎಲ್ಲ ಗ್ರೇ ಕಲರ್ದು ಅಕ್ರೆಲಿಕ್ ಶೀಟ್ ಯೂಸ್ ಮಾಡಿದ್ದಾರೆ. ಇದೆಲ್ಲ ನಿಮಗೆ ಕ್ವಾರ್ಟ್ಜ್ ಟೈಲ್ಸ್ ನೋಡಿ. ಇಲ್ಲೂ ಕೂಡ ನಿಮಗೆ ಇಟಾಲಿಯನ್ ಮಾರ್ಬಲ್ ಅಲ್ಲಿ ಡಿಸೈನ್ ಯೂಸ್ ಮಾಡಿದ್ದಾರೆ. ಸೊ ಹಾಗೆ ಮುಂದೆ ಹೋಗಿ ನಿಮಗೆ ಒಂದು ಯುಟಿಲಿಟಿ ಸ್ಪೇಸ್. ಇಲ್ಲೊಂದು ಶಿಂಕ್ ಬರುತ್ತೆ. ಸೇಫ್ಟಿ ಗ್ರಿಲ್ ಎಲ್ಲ ಕವರ್ ಮಾಡಿದ್ದಾರೆ. ಸೊ ಎಲ್ಲ ಡೋರ್ಗಳು ನಿಮಗೆ ಪಕ್ಕ ಟೀಕ್ವುಡ್ ಅಲ್ಲೇ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ನಿಮಗೆ ಒಂದು ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ದಾರೆ ನೋಡಿ. ಕಿಚನ್ ಅಲ್ಲಿ ಒಂದು ಲೆಂತಿ ಸ್ಟೋರೇಜ್ ಯೂನಿಟ್, ಅದ್ರ ಪಕ್ಕದಲ್ಲಿ ಒಂದು ಕ್ರಾಕರಿ ಯೂನಿಟ್, ಸಾರಿ ನಾಟ್ ಕ್ರಾಕರಿ ಯೂನಿಟ್, ಒಂದು ಟವಲ್ ಯೂನಿಟ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಇನ್ನೂ ಒಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ.
ಇಲ್ಲಿ ನೀವೇನು ಬೇಕಾದ್ರೆ ಮಿಕ್ಸಿ ಗ್ರೈಂಡ್ರು ಏನು ಬೇಕಾದ್ರೆ ಇಟ್ಕೋಬೋದು. ತುಂಬ ಸ್ಪೇಸ್ ಇದೆ, ಸ್ಟೋರೇಜ್ ಇಟ್ಕೊಳ್ಳೋದಕ್ಕೆ ತುಂಬ ಸ್ಪೇಸ್ ಕೊಟ್ಟಿದ್ದಾರೆ. ತುಂಬ ಲ್ಯಾವಿಶ್ ಆಗಿದೆ ಮನೆ. ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ಪ್ರತಿಯೊಬ್ಬರಿಗೂ ಮನೆ ಇಷ್ಟ ಆಗುತ್ತೆ. ಸೊ ಬನ್ನಿ ನಾವು ಈ ಒಂದು ಫ್ಲೋರಲ್ಲಿ ಒಂದು ಬೆಡ್ರೂಮ್ ಇದೆ, ಬೆಡ್ರೂಮ್ ನೋಡೋಣ. ಇಲ್ಲೂ ಕೂಡ ನಿಮಗೆ ಸೀಲಿಂಗ್ ವರ್ಕ್ ಎಲ್ಲ ಮಾಡಿದ್ದಾರೆ. ಲಾಫ್ಟ್, ವಾರ್ಡ್ರೋಬ್ಸ್ ಏರಿಯಾ, ಡೋರ್ ಡಿಸೈನ್ಸ್ಗಳು ನೋಡಿ ಯಾವ ರೀತಿ ಇದೆ. ಸೊ ಹಾಗೆ ಮುಂದೆ ಬರೋ ನಿಮಗೆ ರೂಮಿಂದ ಹೊರಗಡೆ ಬಂದರೆ ಒಂದು ಕಾಮನ್ ವಾಶ್ರೂಮ್. ವಾಶ್ರೂಮ್ ಪಕ್ಕದಲ್ಲಿ ಒಂದು ವಾಶ್ ಬೇಸಿನ್ ಬರುತ್ತೆ. ಇಲ್ಲಿ ವಾಶ್ ಬೇಸಿನ್ ಇಟ್ಟಿಲ್ಲ. ಕೆಳಗಡೆ ಒಂದು ಕೌಂಟರ್ ಬಾಕ್ಸ್ ನೋಡಿ. ಇಲ್ಲೂ ಕೂಡ ನಿಮಗೆ ವುಡನ್ ಸೀಲಿಂಗ್ ವರ್ಕು, LED ಲೈಟ್ಸ್ ಎಲ್ಲ ಮಾಡಿದ್ದಾರೆ. ಬನ್ನಿ ನಾವಿವಾಗ ಈ ಒಂದು ಫ್ಲೋರಿಂದ ನೆಕ್ಸ್ಟ್ ಫ್ಲೋರ್ ಹೋಗೋಣ. ಬನ್ನಿ ಫ್ರೆಂಡ್ಸ್, ಮೇಲ್ಗಡೆ ಹೋಗೋಣ, ನೆಕ್ಸ್ಟ್ ಫ್ಲೋರ್ ನೋಡೋಣ. ನೆಕ್ಸ್ಟ್ ಫ್ಲೋರಲ್ಲಿ ನಿಮಗೆ 2 ಬೆಡ್ರೂಮ್ ಬರುತ್ತೆ, 2 ಮಾಸ್ಟರ್ ಬೆಡ್ರೂಮ್ ಥರ ಇದೆ. ಸೊ ನಾನಿವಾಗ ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗಿದ್ದೀನಿ, ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀನಿ. ಸೊ ನೋಡ್ತಾ ಇರ್ಬೋದು ಎದುರುಗಡೆ ನಿಮಗೆ ಸ್ಟಡಿ ಯೂನಿಟ್ಟು ಅಥವಾ ವರ್ಕಿಂಗ್ ಟೇಬಲ್ ಏನು ಬೇಕಾದ್ರೂ ಮಾಡ್ಕೋಬೋದು. ಇಲ್ಲಿ ನಿಮಗೆ ಪಕ್ಕದಲ್ಲೇ ಲಿಫ್ಟ್ ಏರಿಯಾ ಇದೆ ನೋಡಿ. ಇಲ್ಲಿ ಕೂಡ ನಿಮಗೆ ಮಾರ್ಬಲ್ ಡಿಸೈನ್ಸ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಓನರು, ಈ ಡಿಸೈನ್ಸ್ ಎಲ್ಲ ಮಾಡೋದಕ್ಕೆ 10 ಲೇಬರು ಮಿನಿಮಮ್ 15 ಡೇಸ್ ವರ್ಕ್ ಮಾಡಿದ್ದಾರೆ ಈ ಡಿಸೈನ್ ಮಾಡೋದಕ್ಕೋಸ್ಕರನೇ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಡೆಗೂ ನೋಡಿ, ನೆಕ್ಸ್ಟ್ ಫ್ಲೋರ್ಗೂ ಕೂಡ ಇದೇ ಡಿಸೈನ್ಸ್ ಮುಂದೆ ಹೋಗುತ್ತೆ, ಕಂಟಿನ್ಯೂ ಆಗುತ್ತೆ. ಬನ್ನಿ ನಾವಿವಾಗ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಇನ್ಬಿಲ್ಟ್ ಕಾಟ್ ಇದೆ, ವಾರ್ಡ್ರೋಬ್ಸ್ ಏರಿಯಾ ನೋಡಿ. ಇಲ್ಲೂ ಕೂಡ ನಿಮಗೆ ಯಾವುದೇ ರೀತಿ ಮೆಟೀರಿಯಲ್ ಆಗಲಿ, ಕ್ವಾಲಿಟಿನಲ್ಲಾಗಲಿ, ಲುಕ್ ವೈಸಲ್ಲಾಗಲಿ ಎಲ್ಲೂ ಕಾಂಪ್ರಮೈಸ್ ಆಗ್ದಂಗೆ ಓಕೆ, ತುಂಬ ಲ್ಯಾವಿಶ್ ಆಗಿ TV ಯೂನಿಟ್ ಇಲ್ಲೂ ಕೂಡ ಒಂದು ಮಾಡಿದ್ದಾರೆ. ಇನ್ಬಿಲ್ಟ್ ಕಾಟು ನೋಡಿ. ಇದರಲ್ಲಿ ನಿಮಗೆ ಫೋಮ್ ಏನೋ ಹಾಕಿದ್ದಾರೆ, ಹೆಡ್ ರೆಸ್ಟ್ಗೆ ಫೋಮ್. ಮೇಲ್ಗಡೆ ನಿಮಗೆ ಸೀಲಿಂಗ್ ವರ್ಕ್. ಇಲ್ಲಿ ನೋಡಿ ಡೋರ್ ಡಿಸೈನ್ಸ್. ಈವನ್ ನಿಮಗೆ ವಾಶ್ರೂಮ್ ಡೋರ್ಗೂ ಕೂಡ ಗ್ಲಾಸ್ ಡಿಸೈನ್ಸ್ ಮಾಡಿದ್ದಾರೆ ನೋಡಿ. ಸುಮ್ಮನೆ ಏನೋ ಪೇಂಟಿಂಗ್ ಥರ ಇಲ್ಲ, ಇದು ತುಂಬ ಲ್ಯಾವಿಶ್ ಆಗಿದೆ, ಫೀಲ್ ಮಾಡ್ಬೋದು ಟಚ್ ಮಾಡಿದರೆ ಆ ಥರ ಇದೆ. ಸೊ ಅಟ್ಯಾಚ್ ವಾಶ್ರೂಮ್ ಇದು. ಇಲ್ಲಿ ಬಂದ್ಬಿಟ್ಟು ನಿಮಗೆ ಗ್ಲಾಸ್ ಪಾರ್ಟಿಷನ್ಸ್ ಎಲ್ಲ ಮಾಡಿ ರೆಡಿ ಇದೆ. ನಿಮಗೆ ಡ್ರೈ ಆ್ಯಂಡ್ ವೆಟ್ ಸಪ್ರೇಟಾಗಿ ಮಾಡ್ಕೋಬೋದು. ಸೊ ಇದು ಒಂದು ಮಾಸ್ಟರ್ ಬೆಡ್ರೂಮ್ ಆಯಿತು. ಸೊ ಬನ್ನಿ ನಾವಿವಾಗ ಆಪೋಸಿಟ್ ಸೈಡಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ, ನೋಡೋಣ. ಈ ಒಂದು ಬೆಡ್ರೂಮ್ಗೂ ಕೂಡ ಇನ್ಬಿಲ್ಟ್ ಕಾಟ್, ಇಲ್ಲೂ ಕೂಡ ಹೆಡ್ ರೆಸ್ಟ್ ಇದೆ, ಸೀಲಿಂಗ್ ವರ್ಕು, ವಾರ್ಡ್ರೋಬ್ಸ್ ಏರಿಯಾ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ನೋಡಿ, ಕಬೋರ್ಡ್ ಒಳಗಡೆ ಡ್ರೆಸ್ಸಿಂಗ್ ಮಿರರ್ ಮಾಡಿದ್ದಾರೆ. ಇದೆಲ್ಲ ಸ್ಲೈಡಿಂಗ್ ಡೋರ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮಗೆ ಸೇಮ್ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಅಂಡ್ ದೆನ್ ಇಲ್ಲಿ ಅಟ್ಯಾಚ್ ವಾಶ್ರೂಮು. ಈ ಒಂದು ಬೆಡ್ರೂಮ್ಗೆ ಬಾಲ್ಕನಿ ಇದೆ, ರೋಡ್ ಸೈಡ್ ಬಾಲ್ಕನಿ.
ನೋಡಿ ಇಲ್ಲಿ ಕೂಡ ನಿಮಗೆ ಬಾಲ್ಕನಿಯಲ್ಲೂ ಕೂಡ ನಿಮಗೆ ವುಡ್ ವರ್ಕು ಸೀಲಿಂಗಿಗೆ ಆ್ಯಂಡ್ ದೆನ್ ವಾಲ್ ಕ್ಲಾಡಿಂಗ್ ಇಲ್ಲೂ ಕೂಡ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸೊ ಟೋಟಲ್ ಆಗಿ 3 ಬೆಡ್ರೂಮ್ ನೋಡಿದ್ದೀವಿ. ಬನ್ನಿ ನಾವಿವಾಗ ಈ ಒಂದು ಫ್ಲೋರಿಂದ ನೆಕ್ಸ್ಟ್ ಫ್ಲೋರ್ ಹೋಗೋಣ, ಅಂದರೆ ಸೆಕೆಂಡ್ ಫ್ಲೋರಿಂದ ಥರ್ಡ್ ಫ್ಲೋರ್ ಹೋಗೋಣ. ನೋಡಿ ಇಲ್ಲೂ ಕೂಡ ನಿಮಗೆ ಸೇಮ್ SS ರೈಲಿಂಗ್ಸ್ ಹಾಕಿಲ್ಲ, ಬ್ರಾಸ್ ರೈಲಿಂಗ್ಸ್ ಇದು. ಅವಾಗಲೇ ಹೇಳಿದಾಗೆ ಇದೆಲ್ಲ ಬ್ರಾಸ್ ಐಟಮು. ಸೊ ನಾನಿವಾಗ ಥರ್ಡ್ ಫ್ಲೋರ್ ಬಂದಿದ್ದೀನಿ. ಥರ್ಡ್ ಫ್ಲೋರಲ್ಲೂ ಕೂಡ ನಿಮಗೊಂದು ಸ್ಟಡಿ ಯೂನಿಟ್ ಕೊಟ್ಟಿದ್ದಾರೆ. ಲಿಫ್ಟ್ ಆಗಿ ಕಂಟಿನ್ಯೂ ಆಗ್ತಾ ಇದೆ. ಸೀಲಿಂಗ್ ವರ್ಕು ಕಾಮನ್ ಏರಿಯಾದಲ್ಲಿ. ಬನ್ನಿ ಇಲ್ಲೊಂದು ಬೆಡ್ರೂಮ್ ಇದೆ ನೋಡೋಣ. ಸೊ ಈ ರೂಮ್ಗೂ ಕೂಡ ನಿಮಗೆ ಇನ್ಬಿಲ್ಟ್ ಕಾಟ್ ಆಗಿದೆ. ಸೂಪರ್ ಆಗಿದೆ ಮನೆ. ತುಂಬ ಜನ ಒಳ್ಳೆ ಮನೆ ಬೇಕು ನಮಗೆ, ಇನ್ವೆಸ್ಟ್ಮೆಂಟ್ ಆದರೂ ಪರವಾಗಿಲ್ಲ, ನಮಗೆ ಟೈಮ್ ಇಲ್ಲ ಕಟ್ಸೋದಕ್ಕೆ, ಲಕ್ಸುರಿಯಸ್ ಆಗಿರಬೇಕು ಅಂತಾರೆ. ನೋಡಿ ಇದು ತುಂಬಾ ಲಕ್ಸುರಿಯಸ್ ಆಗಿದೆ. ಲಕ್ಸುರಿನಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ನೋಡ್ತಾ ಇರ್ಬೋದು ಡೋರಲ್ಲಿ ಗ್ಲಾಸ್ ಡಿಸೈನ್ಸು. ಈ ಒಂದು ಬೆಡ್ರೂಮ್ಗೂ ಅಟ್ಯಾಚ್ ವಾಶ್ರೂಮು. ಪಕ್ಕದಲ್ಲಿ ಇದಕ್ಕೂ ಬಾಲ್ಕನಿ ಸ್ಪೇಸ್ ಇದೆ. ಸೊ ಬನ್ನಿ ನಾವು ಇವಾಗ ಎದುರುಗಡೆ ಒಂದು ರೂಮ್ ಇದೆ ನೋಡೋಣ. ಇದು ಬಂದ್ಬಿಟ್ಟು ನಿಮಗೆ ಹೋಮ್ ಥಿಯೇಟರ್ ಅಥವಾ ಜಿಮ್ ರೂಮ್ ಏನು ಬೇಕಾದ್ರೂ ಮಾಡ್ಕೋಬೋದು. ನೋಡಿ ಎಕೋ ಬರ್ತಾ ಇದೆ ನನಗೆ. ಸೊ ಈ ಒಂದು ರೂಮ್ಗೆ ಏನು ಸೀಲಿಂಗ್ ವರ್ಕ್ ಆಗಲಿ, ಫ್ಲೋರಿಂಗ್ ಆಗಲಿ ಏನೂ ಮಾಡಿಲ್ಲ. ಬಿಕಾಸ್ ಪರ್ಚೇಸರ್ ಔಟ್ ಎ ಸಿ ಏನು ಬೇಕೋ ಆ ಥರ ಮಾಡ್ಕೋಬೋದು. ಹೋಮ್ ಥಿಯೇಟ್ರ್ ಮಾಡ್ಕೊಂಡಂದ್ರೆ ಮಸ್ತ್ ಫೀಲಿಂಗ್ ಇರುತ್ತೆ ಇದು. ಬನ್ನಿ ನಾವು ಇವಾಗ ನೆಕ್ಸ್ಟ್ ಫ್ಲೋರ್ ಹೋಗೋಣ. ಓಕೆ, ಸೀಲಿಂಗ್ ವರ್ಕು ಟಾಪ್ ಮೋಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಸೊ ನೋಡಿ ಇಲ್ಲಿವರೆಗೂ ನಿಮಗೆ ಲಿಫ್ಟ್ ಆಕ್ಸೆಸ್ ಇದೆ. 4th ಫ್ಲೋರ್ವರೆಗೂ ಲಿಫ್ಟ್ ಆಕ್ಸೆಸ್ ಇದೆ. ಗ್ರೌಂಡ್ ಫ್ಲೋರ್ ಬಿಟ್ಟು 4th ಫ್ಲೋರ್ ಇದು. ಈ ಒಂದು ಬೆಡ್ರೂಮ್ಗೂ ಕೂಡ ಕಬೋರ್ಡು, ಸೀಲಿಂಗ್ ವರ್ಕು ಎಲ್ಲ ಮಾಡಿದ್ದಾರೆ. ಕಾಟ್ ಒಂದು ಮಾಡಿಲ್ಲ. ಸೊ ಈ ಒಂದು ಬೆಡ್ರೂಮ್ಗೂ ಅಟ್ಯಾಚ್ ವಾಶ್ರೂಮ್ ಇದೆ. ಓಕೆ, ಹಾಗೆ ಮುಂದೆ ಬರೋ ನಿಮಗೆ ಒಂದು ಮೆಟಲ್ ಡೋರ್ ಇದೆ. ಮೆಟಲ್ ಡೋರ್ ಓಪನ್ ಮಾಡಿ ಆಚೆ ಹೋದರೆ ಇದು ಓಪನ್ ಟೆರೇಸ್. ಬೋರ್ಡ್ ಹಾಕಿದ್ದಾರೆ, ಓಪನ್ ಟೆರೇಸು. ಫ್ಲೋರಿಂಗ್ ಎಲ್ಲ ನಿಮಗೆ ನೋಡ್ತಾ ಇರ್ಬೋದು, ವುಡನ್ ಫಾರ್ಮ್ಯಾಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ನೋಡಿ ಇಲ್ಲ ನಿಮಗೆ SS ರೈಲಿಂಗ್ಸು ಆ್ಯಂಡ್ ದೆನ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಇಲ್ಲಿ ಬ್ಲಾಕ್ ಕಲರ್ದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ ವಾಲ್ ಕ್ಲಾಡಿಂಗಿಗೆಲ್ಲ. ನೋಡ್ತಾ ಇರ್ಬೋದು ಫ್ಲೋರಿಂಗ್ ಎಲ್ಲ ವುಡನ್ ಫಾರ್ಮ್ಯಾಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ತುಂಬ ಲಕ್ಸುರಿಯಸ್ ಆಗಿದೆ. ಈವ್ನಿಂಗ್ ಟೈಮು
ಟೈಮ್ ಪಾಸ್ ಮಾಡೋದಕ್ಕೆ ಫ್ಯಾಮಿಲಿ ಜೊತೆ ತುಂಬ ಸಖತ್ತಾಗಿರುತ್ತೆ. ನೋಡ್ತಾ ಇರ್ಬೋದು ವ್ಯೂ ಎಲ್ಲ ಯಾವ ರೀತಿ ಇದೆ ಅಂತ. ಆರ್ ಆರ್ ನಗರ ಒಳ್ಳೆ ಪ್ರಾಮಿನೆಂಟ್ ಏರಿಯಾ, ಒಳ್ಳೆ ಹೈಫೈ ಏರಿಯಾದಲ್ಲಿದೆ ಈ ಒಂದು ಪ್ರಾಪರ್ಟಿ. ತುಂಬ ಲಕ್ಸುರಿಯಸ್ ಆಗಿದೆ. ಬನ್ನಿ ನಾವಿವಾಗ ಟೆರೇಸ್ ಹೋಗೋಣ. ಟೆರೇಸ್ ಹೋಗೋದಕ್ಕೆ ನೋಡಿ ಈ ಥರ ಸ್ಟೆಪ್ಸ್ ಕೊಟ್ಟಿದ್ದಾರೆ, ಸರ್ಕಲ್ ಟೈಪಲ್ಲಿ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಸೊ ಬನ್ನಿ ನಾವಿವಾಗ ಟೆರೇಸ್ ಹೋಗೋಣ. ಟೆರೇಸಲ್ಲಿ ಏನಿದೆ ಅಂತ ನೋಡೋಣ. ಸೊ ನಾನಿವಾಗ ಫುಲ್ ಟೆರೇಸ್ ಬಂದಿದ್ದೀನಿ ನೋಡಿ. ಇದು ಸ್ಕೈಲೈಟ್ ಏರಿಯಾ. ಮೇಲ್ಗಡೆ 1000 ಲೀಟರ್ಸ್ದು 2 ಸಿಂಟೆಕ್ಸ್ ಟ್ಯಾಂಕ್ ಕೊಟ್ಟಿದ್ದಾರೆ. ಸೋಲಾರ್ಗೆ ಪ್ರೊವಿಷನಿಂಗ್ ಮಾಡಿದ್ದಾರೆ. ಸೋಲಾರ್ ಬೇಕಾದ್ರೆ ನೀವು ಹಾಕ್ಕೋಬೋದು. ವಾಷಿಂಗ್ ಮಿಷಿನ್ಗೆ ಇಲ್ಲಿ ಪ್ರೊವಿಷನಿಂಗ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ ಲಿಫ್ಟ್ ರೂಮು. ಸೊ ಇದು ಮನೆ ಡೀಟೇಲ್ಸ್ ಆಯಿತು. ಗ್ರೌಂಡ್ ಫ್ಲೋರಾಗ ಏನಿದೆ ನೋಡಿಲ್ಲ. ಬನ್ನಿ ನಾವಿವಾಗ ಗ್ರೌಂಡ್ ಫ್ಲೋರ್ ನೋಡೋಣ. ನೋಡಿ ನಾವಿವಾಗ ಗ್ರೌಂಡ್ ಫ್ಲೋರ್ಗೆ ಬಂದಿದ್ದೀವಿ. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ನೋಡ್ತಾ ಇರ್ಬೋದು. ಕಾವೇರಿ ಮೀಟರ್ಗೆ ಪ್ರೊವಿಷನಿಂಗ್ ಮಾಡಿದ್ದಾರೆ. ಇವ್ರದ್ದು ಓನ್ ಬೋರ್ವೆಲ್ ಇದೆ. ನಾರ್ತ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಅಂತ ಹೇಳಿದೆ ನೋಡಿ. ಇದು ಆಟೋಮೇಟೆಡ್ ಗೇಟ್. ಸ್ವಿಚ್ ಆನ್ ಮಾಡಿದರೆ ನೋಡಿ ಆಲ್ರೆಡಿ ಅದಕ್ಕೆ ಮೋಟ್ರು ಕೂಡ ಫಿಕ್ಸ್ ಆಗಿದೆ. ಸೊ ಆಟೋಮೆಟಿಕ್ ಆಗಿ ಅದೇ ಓಪನ್ ಆಗುತ್ತೆ. ಯಾರೇನು ಮ್ಯಾನ್ಯಲಿ ಓಪನ್ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ಈ ಒಂದು ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಲಿಫ್ಟ್ ಆಕ್ಸೆಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿದ್ದಾರೆ ಒಂದು ಕಾಮನ್ ವಾಶ್ರೂಮ್ ಇದೆ ನೋಡ್ತಾ ಇರ್ಬೋದು. ಕಾಮನ್ ವಾಶ್ರೂಮು ಪಕ್ಕದಲ್ಲೇ UPSಗೆ ಒಂದು ಪ್ರೊವಿಷನಿಂಗ್ ಮಾಡಿ ಅದೊಂದು ಬಾಕ್ಸ್ ಮಾಡಿಟ್ಟಿದ್ದಾರೆ. ಸ್ಪೇಸಿಯಸ್ ಆಗಿ ಒಂದು 3 ಕಾರ್ ಪಾರ್ಕ್ ಮಾಡ್ಕೋಬೋದು, ಆ ಥರ ಜಾಗ ಇದೆ. ಆ್ಯಂಡ್ ದೆನ್ ಇಲ್ಲೇ ಒಂದು ರೂಮು ಕೂಡ ಇದೆ. ಯಾರಾದರೂ ಮನೆ ಕೆಲಸದಾರ ಯಾರಾದರೂ ಇದ್ದರೆ ಅವ್ರಿಗೆ ಕೊಡ್ಬೋದು, ಅಥವಾ ಡ್ರೈವರ್ ಯಾರನ್ನ ಇದ್ದರೆ ಅವರಿಗೆ ಕೊಡ್ಬೋದು, ಅಥವಾ ನೀವೇ ಒಂದು ಆಫೀಸ್ ರೂಮ್ ಥರ ಬೇಕಾದ್ರೆ ಮಾಡ್ಕೋಬೋದು. ಟೋಟಲ್ ಆಗಿ ಈ ಒಂದು ಮನೆಯಲ್ಲಿ ಈ ಗ್ರೌಂಡ್ ಫ್ಲೋರಲ್ಲಿ ಇರ್ತಕ್ಕಂಥ ರೂಮನ್ನು ಸೇರಿ 7 ಬೆಡ್ರೂಮ್ಸ್ ಇದೆ. ಹೋಮ್ ಥಿಯೇಟರ್ ರೂಮು ಸೇರಿ ಟೋಟಲ್ 7 ಬೆಡ್ರೂಮ್ಸ್ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊತ್ತು ಈ ಒಂದು ಸೂಪರ್ ಲಕ್ಸುರಿಯಸ್ ಹೌಸ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಆರ್ ಆರ್ ನಗರ ಪ್ರಾಮಿನೆಂಟ್ ಏರಿಯಾ, ಒಳ್ಳೆ ಗುಡ್ ಲೊಕೇಶನಲ್ಲಿ ಇರ್ತಕ್ಕಂಥ 30-40 ನಾರ್ತ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗಲ್ಲಿ ಮೇನ್ ಡೋರ್ ಇದೆ. ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಹತ್ರ ಒಂದು ರೂಮ್ ಇದೆ. ಅದು ಬಿಟ್ಟು ಈ ಒಂದು ಟ್ರಿಪ್ಲೆಕ್ಸ್ ಮನೆಯಲ್ಲಿ 6 ಬೆಡ್ರೂಮ್ಸ್ ಇದ್ದಾವೆ, ಇನ್ಕ್ಲೂಡಿಂಗ್ ಹೋಮ್ ಥಿಯೇಟರ್ ರೂಮ್ ಸೇರಿ. ಬೆಡ್ರೂಮ್ ಅಂತಾನೆ ನಿಮಗೆ 5 ಬೆಡ್ರೂಮ್ ಇದೆ, ಪ್ಲಸ್ ಒಂದು ಹೋಮ್ ಥಿಯೇಟರ್ ರೂಮ್ ಸೇರಿದೆ. ಸೊ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇರ್ತಕ್ಕಂಥ ಒಂದು ರೂಮು ಸೇರಿದೆ. ಟೋಟಲ್ ಆಗಿ 7 ಬೆಡ್ರೂಮ್ಸ್ ಇದೆ ಈ ಒಂದು ಮನೆಗೆ. ಇದ್ದಿದ್ದು ಪ್ರೈಸು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬಂದು ಸೈಟ್ ವಿಸಿಟ್ ಮಾಡ್ಬೋದು. ಅನ್ನೆಸರಿ ಸುಮ್ಮನೆ ಕಾಲ್ ಮಾಡಿ ಪ್ರಾಪರ್ಟಿ ಎಲ್ಲಿ ಬರುತ್ತೆ, ಪ್ರೈಸ್ ಏನಿದೆ ಅಂತ ದಯಮಾಡಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನಿಮ್ದು ಯಾವ್ದಾದ್ರು ಪ್ರಾಪರ್ಟಿ ಸೇಲ್ಗಿದ್ರೆ ಸೋರು ಪ್ರಾಪರ್ಟಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.